ಶಿವೋಹಂ ಆಂಟಿ, ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ. ಇವತ್ತು ನಾನು ನಿಮ್ಗೇನು ಕೇಳಬೇಕು ಅನ್ಕೊತಾ ಇದ್ದೀನಿ ಅಂದರೆ, ನಮ್ಮ ಸಂಸ್ಥೆಗೆ ನೀವು ತುಂಬ ಹಿರಿಯರು, ಈ ವಯಸ್ಸಲ್ಲೂ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಮಹಿಳೆಯರು ಈ ರೀತಿ ಒಂದು ದುಡಿಯುವಾಗ ಸಾಕಷ್ಟು ಮನೆಯಲ್ಲಿ ಎಷ್ಟೊಂದು ಚಾಲೆಂಜಸ್ ಎದುರಾಗತ್ತೆ. ಮನೆಯೂ ನೋಡಬೇಕು, ಹೊರಗಡೆ ಕೆಲಸನೂ ನೋಡಬೇಕು, ಫೈನಾನ್ಷಿಯಲಿ ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು. ಈ ಥರ ಎಲ್ಲ ಇದ್ದಾಗ ಹೆಣ್ಮಕ್ಳು ಎಲ್ಲೋ ಒಂದು ಕಡೆ ಸಂಪ್ರದಾಯದಿಂದ ದೂರ ಹೋಗ್ತಾ ಇದ್ದಾರೆ. ಮಾಡ್ರನ್ ಕಲ್ಚರ್ ಇರ್ಬೋದು, ಪಾರ್ಟೀಸ್ ಇರ್ಬೋದು, ಇವೆಂಟ್ಸ್ ಇರ್ಬೋದು, ಲೇಟ್ ನೈಟ್ ಡಿನ್ನರ್ಸ್ ಇರ್ಬೋದು, ಈ ಥರ ಹೋಗ್ತಾ ನಮ್ಮ ಸಂಸ್ಕೃತಿಯಿಂದ ದೂರ ಆಗ್ತಾ ಇದ್ದಾರೆ. ಅದೇ ಈಗ ನಿಮ್ಮ ಒಂದು ಜನ್ರೇಷನ್ ತಗೊಂಡಾಗ ನೀವು ಹಾಗಿಲ್ಲ, ನಿಮ್ಮ ಸಂಸ್ಕೃತಿನೂ ಉಳಿಸ್ಕೊಂಡು ಕೆಲಸನೂ ಮಾಡಿಕೊಂಡು ಮನೆಯೂ ನಡೆಸ್ಕೊಂಡು ಹೋಗ್ತಿದ್ದೀರಾ. ನಿಮ್ಗೆ ಏನು ಅನಿಸುತ್ತೆ ಇವಾಗಿನ ಜನ್ರೇಷನ್ ಹೆಣ್ಮಕ್ಳಿಗೆ ನಿಮ್ಮ ಕಡೆಯಿಂದ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀವಿ? ಸ್ಟ್ರಾಂಗ್ ಇರಬೇಕು. ಹಾಂ, ನಮಗೇನೋ ಸ್ಟ್ರಾಂಗ್ ಆಗಿರ್ಬೇಕು. ನಾವೇ ಹಾಕಾದವರೇನೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಓದಿರೋರು ಅವರು ಎಲ್ಲ ಇದೆ ಅವ್ರಿಗೆ ಬುದ್ಧಿ. ನಮ್ಗನ ಓದಿಲ್ಲ, ಬರ ಇಲ್ಲ, ಇರೋದ್ರಲ್ಲಿ ನಾವಿವಾಗ ನೋಡಿ ಎಲ್ಲ ಕಲ್ತ್ಕೊಳ್ತಾ ಇದ್ದೀವಿ. ಇವ್ರು ಇನ್ನೂ ಸ್ಟ್ರಾಂಗ್ ಇರಬೇಕು. ಮನೇನೂ ಮೇಂಟೈನ್ ಮಾಡಬೇಕು, ಆಚೆನೂ ಮೇಂಟೈನ್ ಮಾಡಬೇಕು. ಮಕ್ಕಳಿಗೂ ಒಳ್ಳೆ ಬುದ್ಧಿ, ನನಗೆ ಇಂಗ್ಲೀಷಲ್ಲಿ ಹೇಳೋಕ್ಕಲ್ಲ, ಒಳ್ಳೆ ಬುದ್ಧಿ ಕರೆಕ್ಟಾಗೆಲ್ಲ ನೀಟಾಗಿ ನೋಡಿಕೊಂಡು ಎಲ್ಲನೂ ಮೇಂಟೈನ್ ಮಾಡಬೇಕು. ಇಲ್ಲಿ ಬಂದಿರೋ ಜಾಗನೂ ಉಳಿಸ್ಕೋಬೇಕು, ನಮ್ಮ ಮನೇನೂ ಉಳಿಸ್ಕೋಬೇಕು. ಸೂಪರ್ ಆಂಟಿ. ಮಹಿಳಾ ದಿನದ ಒಂದು ಅಂಗವಾಗಿ ಇನ್ನೊಂದು ಪ್ರಶ್ನೆ. ಇವತ್ತಿಗೂ ಕೂಡ ಮಹಿಳೆಯರು ರಾತ್ರಿ ಸ್ವತಂತ್ರವಾಗಿ ಓಡಾಡೋಷ್ಟು ಇಲ್ಲ. ಇವತ್ತಿಗೂ ಒಂದು ಭಯ ಬಿದ್ದೆ ತಂದೆ ತಾಯಿ ಹೆಣ್ಮಕ್ಳನ್ನ ಆಚೆ ಕಳಿಸ್ತಾ ಇದ್ದಾರೆ. ಈ ದೃಷ್ಟಿನಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿ ಜಾಗರೂಕತೆಯಿಂದ ಇರಬೇಕು ಅಂತ ನೀವು ಹೇಳೋಕ್ಕೆ ಇಷ್ಟಪಡ್ತೀರಾ? ಭಯ ಬೀಳ್ತಾರೆ ಅಂದರೆ ನಾವು ಬಿಟ್ಟಿರ್ತೀವಿ ಅವ್ರ ನಂಬಿಕೆಯಿಂದ. ಆ ನಂಬಿಕೆನೂ ಅವ್ರು ಉಳಿಸ್ಕೋಬೇಕು ಅಂತ ಬಿಟ್ಟಿರ್ತೀವಿ. ಅದು ಇರಬೇಕು, ಇವ್ರಿಗೂ ಧೈರ್ಯನೂ ಇರಬೇಕು. ತಪ್ಪೇನಿಲ್ಲ. ಮನೇಲಿ ಎದ್ರಕೊಂತಾರೆ ಅನ್ನೋ ಒಂದು ಇದಿದ್ರೆ ಎದ್ರಕೊಂತಾರೆ, ಯಾಕೆಂದರೆ ನಾವು ನಂಬಿ ಬಿಟ್ಟಿರ್ತೀವಿ, ಅದನ್ನು ಉಳಿಸ್ಕೋಬೇಕು. ಕರೆಕ್ಟ್ ಅಲ್ವಾ? ನಿಮ್ಮ ಮನೆ ಹೆಣ್ಮಕ್ಳಿಗೆ ನೀವು ಓದಿಸಿರ್ತೀರಾ, ಎಲ್ಲ ಮಾಡಿರ್ತೀರಾ. ಆದರೆ ನಿಮ್ಮಲ್ಲಿ ಒಂದು ಚಿಕ್ಕ ಹೆಣ್ಣು ಇರ್ತಾಳಲ್ಲ, ಚಿಕ್ಕ ವಯಸ್ಸಿಂದ ನಿಮಗೇನಾದರೂ ಒಂದು ಗುಪ್ತವಾದ ಆಸೆ ಇದೆಯಾ? ಈ ರೀತಿ ಸಾಧನೆ ಮಾಡಬೇಕು, ಆ ರೀತಿ ಏನಾದರೂ ಒಂದು ಆಸೆ ನಿಮ್ಗಿತ್ತಾ? ಅಂದರೆ ನನ್ನ ಆಸೆ ಎಲ್ಲ ನನ್ನ ಮಕ್ಕಳು ಮಾಡಿದ್ದಾರೆ. ಚಿಕ್ಕ ಹುಡುಗಿ ಮಾತ್ರ ನನ್ನ ನಂಬಿಕೆ ಉಳಿಸ್ಕೊಂಡಿಲ್ಲ. ಆದರೆ ಹೋಗಿದ ತಕ್ಕನಂಗೆ ಅವಳು ನಮ್ಮಮ್ಮಂದು ಇದಾದರೂ ನೀಟಾಗಿ ನಾನು ಇದು ಮಾಡಬೇಕು ಅಂತ ಭರವಸೆಯಿಂದ ಬರುತ್ತಾ. ಚಿಕ್ಕವಳು ಇಂಥದ್ದೇನಾದರೂ ಓದಬೇಕು, ಎರಡು ಮಕ್ಕಳನ್ನು ನನ್ನ ಆಸೆ ತಕ್ಕನಂಗೆ ನಡೆಸ್ಕೊಂಡು ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದೀರಾ. ನಿಮ್ಮ ಮಕ್ಕಳೆಲ್ಲ ಓದ್ತಿರೋವಾಗ ನೀವು ಒಂದು ಚೂರು ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇರ್ತೀರಾ, ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಎಲ್ಲ ನಿಮ್ಗೆ ಅದು ಖುಷಿ ಕೊಡ್ತಿದ್ಯಾ? ಸಂತೋಷವಾಗಿದ್ದೀರಾ? ಓಕೆ. ಆಂಟಿ, ಈಗ ಇನ್ನೊಂದು ಪ್ರಶ್ನೆ. ಹೆಣ್ಮಕ್ಳ ಸುರಕ್ಷೆ ಬಗ್ಗೆ ಮಾತಾಡ್ತಾ ಇದ್ವಿ. 3 ವರ್ಷದಿಂದ 60 ವರ್ಷದವರೆಗೂ ಸುರಕ್ಷೆ ಅನ್ನೋದೇ ಇಲ್ಲ, ರಕ್ಷಣೆ ಅನ್ನೋದಿಲ್ಲ ಹೆಣ್ಮಕ್ಳಿಗೆ. ಇವತ್ತು ಇದು ಯಾವುದರಿಂದ ಕಾರಣ ಏನಿರ್ಬೋದು ಅಂತ ನಿಮ್ಗನ್ಸತ್ತೆ? ಬೇರೆಯವ್ರು ನೋಡೋ ದೃಷ್ಟಿ ತಪ್ಪ, ಅಥವಾ ಹೆಣ್ಮಕ್ಳು ತಮ್ಮನ್ ತಾವು ಹೊರಗಡೆ ತೋರಿಸ್ಕೊಳ್ತಾ ಇರೋ ರೀತಿ ತಪ್ಪ? ಎಲ್ಲಿ ತಪ್ಪಾಗಿದೆ ಅಂತ ನಿಮ್ಗನ್ಸುತ್ತೆ? ತಪ್ಪು ಹೆಣ್ಮಕ್ಳಲ್ಲೂ ಐತೆ, ಬೇರೆದ್ರಲ್ಲೂ ಐತೆ. ನಾವು ಕರೆಕ್ಟ್ ಆಗಿದ್ರೆ ತಾನೇ ಬೇರೆದನ್ನು ಒಂಥರ ದೃಷ್ಟಿ. ನಾವು ಕರೆಕ್ಟ್ ಆಗಿರ್ಬೇಕು. ಆಮೇಲೆ ಅವ್ರ ಮೇಲೆ ಅವ್ರೇನಂದ್ರು ಅದಕ್ಕೆ ನಾವು ಸರಿ ಸಮಾನ ನಿಂತ್ಕೋಬೇಕು. ನಾವು ಗಟ್ಟಿಯಾಗಿರ್ಬೇಕು. ಜೊತೆನಲ್ಲೇ ಇರ್ತಾರೆ. ನಾವು ಸಾಧಕರನ್ನ ಎಲ್ಲೆಲ್ಲೋ ಹುಡುಕ್ತಿವಿ, ಊರಾಚೆ ಹುಡುಕ್ತಿವಿ, ಇಡೀ ದೇಶದಲ್ಲಿ ಹುಡುಕ್ತಿವಿ. ನಮ್ಮ ಪಕ್ಕದಲ್ಲೇ ಇರುವಂತಹ ಗೃಹಿಣಿಯರಾಗಿ ಎಲ್ಲದನ್ನೂ ನಡೆಸ್ಕೊಂಡು ಹೋಗ್ತಾ ಇರೋಂಥ ಸಾಧಕರನ್ನ ನಾವು ನೋಡೋದಿಲ್ಲ. ಇವತ್ತಿಂಥವ್ರೆಲ್ಲರಿಗೂ ನಮ್ಮ ಹೃದಯಪೂರ್ವಕವಾಗಿ ನಮನಗಳನ್ನ ಹೇಳ್ತಾ ಇದ್ದೀವಿ. ಹ್ಯಾಪಿ ವುಮೆನ್ಸ್ ಡೇ ಎಲ್ಲರಿಗೂ. ದಯವಿಟ್ಟು ವುಮೆನ್ ಆಗಿರೋರು ಇವತ್ತು ಸ್ವಾತಂತ್ರ್ಯ ಇಲ್ಲ, ಸುರಕ್ಷೆ ಇಲ್ಲ ಅಂತ 1000 ರೀತಿ ನಾವು ಕಂಪ್ಲೇಂಟ್ ಮಾಡ್ತೀವಿ. ಆದರೆ ಒಂದೇ ಒಂದು ಬೇಡಿಕೆ, ನೀವು ಎಷ್ಟಾದರೂ ಸಾಧನೆ ಮಾಡಿ, ಎಷ್ಟಾದರೂ ಓದಿ, ಎಷ್ಟಾದರೂ ತಿಳ್ಕೊಳ್ಳಿ, ನಮ್ಮ ಸಂಪ್ರದಾಯ ಕಲ್ಚರ್ನ ದಯವಿಟ್ಟು ಉಳಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಟು ಆಲ್.